ಆಗ ಅಲ್ಲಿರುವಂಥವ್ರು ಒಂದು ಸಾರಿ ಗಟ್ಟಿಯಾಗಿ ದಶರಥ ಮಹಾರಾಜರೇ, ನೀವು ಹೇಳಿರುವಂಥ ಪ್ರತಿಪಾದನೆ ನಾವು ಅಂಗೀಕರಿಸ್ತಾ ಇದ್ದೀವಿ, ಕೂಡಲೇ ಶ್ರೀರಾಮಚಂದ್ರ ಪ್ರಭುವಿಗೆ ಪಟ್ಟಾಭಿಷೇಕ ಮಾಡಿ ರಾಮ ಪಟ್ಟಾಭಿಷೇಕ ಮಾಡಿಕೊಂಡು ಆನೆ ಮೇಲೆ ಹತ್ತಿ ಬಿಳಿದಾಗಿರುವಂಥ ಛತ್ರಿ ಕೆಳಗೆ ಆನೆ ಮೇಲೆ ಏನೋ ಮೆರವಣಿಗೆ ಬರ್ತಾ ಇದ್ರೆ ಯಾವಾಗ ನೋಡಬೇಕು ಅಂತ ಮನಸ್ಸಿನಲ್ಲಿ ಬಹಳ ಬಹಳ ಅನ್ನಿಸ್ತಾ ಇದೆ ಅಂತ ಅವರೆಲ್ಲರೂ ಕೂಗಿರುವಂಥ ಕೂಗಿಗೆ ಅಲ್ಲಿರುವಂಥ ಪ್ರಾಕಾರಗಳೇ ಕದಲು ಹೋದಂಗೆ ಇದೆಯಂತೆ. ಅಲ್ಲಿರುವಂಥ ಪ್ರಾಕಾರಗಳು ಕೂಡ ಕದಲು ಬಿಟ್ಟುವಂತೆ. ಜಯ ಶ್ರೀರಾಮ್ ಅನ್ನುವಂಥ ನಿನಾದ ಅಂತಂದ್ರೆ, ನಾನು ಈಗಿನ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಒಂದು ಸ್ಪೀಕರ್ ಇಟ್ಟಿರ್ತೀವಿ, ಅದ್ರ ಪಕ್ಕದಲ್ಲಿರುವಂಥ ಶಬ್ದದ ಒಂದು ತರಂಗಗಳಿಗೆ ಹೇಗೆ ಅಲ್ಲಿರುವಂಥ ವಸ್ತುಗಳು ಕದಲುತ್ತೋ ಇಲ್ಲಾಂದ್ರೆ ಕೆಳಗಡೆ ಬಿಡುತ್ತೋ ಆ ಥರ ಅಲ್ಲಿರುವಂಥ ರಾಜಪ್ರಾಸಾದದ ಪ್ರಾಸಾದ ಕದಲಿ ಹೋಗ್ತಂತೆ ಅಂತಂದ್ರೆ, ಇಲ್ಲಿ ನಾವು ಒಂದನ್ನು ಅರ್ಥ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ಆಲೋಚನೆ ಮಾಡಲಿಲ್ಲ, ಮತ್ತೆ ಒಬ್ಬರು ಬೇಕು ಅಂತ ಅನ್ಲಿಲ್ಲ, 90% ಬೇಕು ಅನ್ಲಿಲ್ಲ, 10% ಬೇಡ ಅಂತ ಅನ್ಲಿಲ್ಲ, ಎಲ್ಲರೂ ಶ್ರೀರಾಮಚಂದ್ರ ಪ್ರಭುಗೆ ಮದ್ದತ್ತು ಅನ್ನೋ ಅಂತಂದ್ರೆ ಸಪೋರ್ಟ್ ಅನ್ನು ತಿಳಿಸ್ಕೊಟ್ರಂತೆ. ಅಂತಂದ್ರೆ ಈ ತರ ಇರ್ಬೇಕಾಗುತ್ತಲ್ವ ಅಂತಂದ್ರೆ, ಇಂತಹ ರಾಮನನ್ನು ಕೂಡ, ಇಷ್ಟು ಗುಣಗಳಿರುವಂತಹ ರಾಮನಲ್ಲೂ ಕೂಡ ಮಂದರಾಗಿ ಮುಂದಿನ ಸಂಚಿಕೆಯಲ್ಲಿ ಬರುತ್ತೆ, ಮಂದರಾಗಿ ಅವಲಕ್ಷಣಗಳು ಕಾಣಿಸುತ್ತೆ. ಅಂದ್ರೆ ಆಕೆ